ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಸ್ಟೈಲ್ ವಿತ್ ಸಿಂಧು. ಎಲ್ಲ ಹೇಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ನಾನು ಬಾಲಿದು ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಡೇ 1 ಡೇ 2 ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ಕೂಡ ಡೇ 1 ಡೇ 2 ಶೇರ್ ಮಾಡಿದೆ, ಬಟ್ ಡ್ಯೂ ಟು ಸಮ್ ಟೆಕ್ನಿಕಲ್ ಎರರ್ ಸ್ಕ್ರೀನ್ ಸೈಜ್ ಸ್ವಲ್ಪ ಚೇಂಜಸ್ ಆಗಿ ಬಂದಿತ್ತು. ಸೊ ಹಾಗಾಗಿ ಅದನ್ನು ನಾನು ಡಿಲೀಟೇ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಈಗ ಮತ್ತೆ ಹೊಸದಾಗಿ ನಾನು ವೀಡಿಯೋಸ್ನ ಆ್ಯಡ್ ಮಾಡಿ ಸ್ವಲ್ಪ ತುಂಬ ಜನ ಆಲ್ರೆಡಿ ನೋಡಿದ್ದೀರಾ, ಲೈಕ್ ಒಂದು 63 ಮೆಂಬರ್ಸ್ ಆಲ್ರೆಡಿ ನೋಡಿದರು. ಸೊ ಮತ್ತೆ ಅವ್ರು ಅಕಸ್ಮಾತ್ ನೋಡಿದ್ರೆ ಅದು ಸ್ವಲ್ಪ ಚೇಂಜಸ್ ಇರಬೇಕಂತ ಹೇಳಿ ನಾನು ಬೇರೆ ಬೇರೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಸೊ ನೋಡಿದವ್ರಿಗೆ ಮತ್ತೆ ಬೋರ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸೊ ಬನ್ನಿ ಇವತ್ತಿನ ಡೇ 1 ಡೇ 2 ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲಿ ಬಾಲಿದು ನಾನು ನೋಡಿರೋಂಥ ಪ್ಲೇಸಸ್ ಏನು ಅದರದ್ದು ಲೈಟಾಗಿ ಸ್ವಲ್ಪ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ಆನ್ ಅರೈವಲ್ ವೀಸಾ ತೊಗೊಂಡು ನಾವು ಬಂದ್ವಿ. ಬಟ್ ಅದು ಆನ್ ಅರೈವಲ್ ವೀಸಾ ಅಂತೂ ತುಂಬ ಟೈಮ್ ತೊಗೊಳ್ತು. ಆಲ್ಮೋಸ್ಟ್ 2 ಅವರ್ಸ್ ನಮಗೆ ತೊಗೊಳ್ತು ಅಂತಲೇ ಹೇಳ್ಬೋದು. ಅಂದರೆ ಇವರು ಇನ್ನೂ ತುಂಬ ಡಿಜಿಟಲ್ ಇದಾಗಿ ಇನ್ನೂ ಇಂಪ್ರೂವ್ ಆಗಬೇಕು, ಇನ್ನೂ ತುಂಬ ಅಪ್ಡೇಟ್ ಆಗಬೇಕಂತ ಅನಿಸುತ್ತೆ. ಮೇ ಬಿ ಆಗಿಬಿಡ್ತಾರೆ ಬಿಡಿ. ತುಂಬ ಫಾರಿನರ್ಸ್ ಬರ್ತಾ ಇದ್ದರು ಅಲ್ಲಿ. ಎಷ್ಟು ಜನ ಅಂದರೆ ಅಲ್ಲಿ ಲೋಕಲೈಸ್ಗಿಂತ ಬೇರೆ ದೇಶದವರೇ ಅಲ್ಲಿ ತುಂಬ ಜನ ಇದ್ದರು. ಸೊ ವಿತಿನ್ 5 ಇಯರ್ಸ್ ಅದು ಇನ್ನೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸೊ ನಾವೆಲ್ಲ ಮುಗಿಸಿ ಇಮಿಗ್ರೇಷನ್ ಎಲ್ಲ ಮುಗಿಸಿ ಬರೋ ಅಷ್ಟೊಳಗಡೆ ಹೋಟೆಲಲ್ಲಿ 2:30 ಆಗಿತ್ತು. ಸೊ ಚೆಕ್ಕಿನ್ ಆಗಿ 3 o'clock ಹತ್ರ ಅಷ್ಟೊತ್ತಿಗೆ ನಾವು ಚೆಕ್ಕಿನ್ ಆಗಿ ನಮಗೆ 6 o'clockಗೆ ನಾವು ಸೈಟ್ ಸೀಯಿಂಗ್ ಫಸ್ಟ್ ನಮಗೆ ಉಬುದ್ ಟೆಂಪಲಿಗೆ ಹೋಗೋದಿತ್ತು. ಸೊ ಹಾಗಾಗಿ ಇಲ್ಲಿ ಎಲ್ಲ ಟೆಂಪಲ್ಸ್ ಕೂಡ 6 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಸೊ 6 ಗಂಟೆ ಮೇಲೆ ಯಾರನ್ನೂ ಅಲೋ ಮಾಡಲ್ಲ ಒಳಗಡೆ. ಸೊ ಹಾಗಾಗಿ ನಮ್ಮ ಡ್ರೈವರ್ ಹೇಳಿದರು ಬೇಗ ರೆಡಿ ಆಗಿಬಿಡಿ ಅಂತ ಹೇಳಿದ್ರು. ಲೈಕ್ 4 o'clock ಎಲ್ಲ ನಾವು ರೆಡಿ ಆದ್ವಿ. ಬಿಕಾಸ್ ಅಲ್ಲಿಗೆ ಹೋಗೋಕ್ಕೆ ಈವ್ನಿಂಗ್ ಟೈಮ್ ಸ್ವಲ್ಪ ಟ್ರಾಫಿಕ್ ಎಲ್ಲ ಇರುತ್ತೆ. ಸೊ ಇಟ್ಸ್ ಟೇಕ್ 1 hour ಅಂತ ಹೇಳಿದರು. ಹಾಗಾಗಿ ನಾವು ಬೇಗನೆ ರೆಡಿಯಾಗಿ ನಾವು ಫ್ರೆಶಪ್ ಎಲ್ಲ ಆಗಿ 3 o'clockಗೆಲ್ಲ ನಮಗೆ ಕೀ ಎಲ್ಲ ಸಿಕ್ತು. ಸೊ ಫ್ರೆಶಪ್ ಆಗಿ ಹೊರಟ್ವಿ. ಸೊ ಲೈಕ್ ಅಲ್ಲಿ ನೋಡಿ ಇದೆಲ್ಲ ಸ್ಟ್ರೀಟ್ ಇದೆಲ್ಲ ನೋಡಿ ನಾನು ಅಂದ್ಕೊಂಡಿದ್ದೆಲ್ಲ ಟೆಂಪಲ್ಸ್ ಅಂತ. ಆ್ಯಕ್ಚುಲಿ ಇದು ಯಾವುದೂ ಟೆಂಪಲ್ ಅಲ್ಲ, ಇದೆಲ್ಲ ಮನೆಗಳು. ಅಲ್ಲಿ ಎಲ್ಲ ಮನೆಯದು ಕಾಂಪೌಂಡ್ ಮತ್ತು ಆಚೆ ಕಡೆ ಸ್ಟ್ರಕ್ಚರ್ ಇದನ್ನೆಲ್ಲದನ್ನು ಅವರು ಏನು ಮಾಡಿದ್ದಾರೆ, ಈ ಥರ ಟೆಂಪಲ್ದು ಬಿಲ್ಡಿಂಗ್ ಸ್ಟ್ರಕ್ಚರ್ ಥರ ಮಾಡಿದ್ದಾರೆ. ನಾವು ಅಂದ್ಕೊಂಡು ಇಲ್ಲಿ ಇಷ್ಟೊಂದು ದೇವಸ್ಥಾನಗಳಿದೆಯಲ್ಲ, ಹೆಜ್ಜೆಗೂ ಇಷ್ಟು ದೇವಸ್ಥಾನಗಳಿದೆಯಲ್ಲ, ಯಾವ ದೇವ್ರನ್ನ ಅಂತ ಇವ್ರು ಪೂಜೆ ಮಾಡ್ತಾರಪ್ಪ, ಇಷ್ಟೊಂದು ಭಕ್ತಿನ ಅಂತ. ಆಮೇಲೆ ಗೊತ್ತಾಯಿತು ಅಲ್ಲಿ ಮನೆಯೇ ಆ ಥರ ಇರುತ್ತೆ ಒಳಗಡೆ. ಮನೆ ಅಂದರೆ ಈಗ ನಮ್ಮದು ಅಡುಗೆ ಮನೆ ಒಂದು, ರೂಮ್ ಒಂದು, ಹಾಲ್ ಒಂದು, ಆ ಥರ ಎಲ್ಲದನ್ನೂ ಸಪ್ರೇಟಾಗಿ ಮಾಡಿರ್ತಾರೆ. ಕಾಂಪೌಂಡನ್ನು ಈ ರೀತಿ ಕಟ್ಟಿರ್ತಾರೆ ಟೆಂಪಲ್ದು ಸ್ಟ್ರಕ್ಚರಲ್ಲಿ. ತುಂಬ ಡಿಫ್ರೆಂಟ್ ಆಗಿದೆ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಟ್ರಾಫಿಕ್ ಇದೆ, ಬಟ್ ಟ್ರಾಫಿಕ್ ರೂಲ್ಸ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಸೊ ಎಲ್ಲ ಮುಗಿಸಿ ನಾವು ಟೆಂಪಲಿಗೆ ಬರೋ ಅಷ್ಟರೊಳಗಡೆ 6 o'clock ಆಯಿತು. ಇಲ್ಲಿ ನೋಡಿ ಈ ರೀತಿ ಪಂಚೆ ಹಾಕ್ಬೇಕು, ನಾವು ಪಂಚೆ ಅಂತ ಹೇಳ್ತೀವಿ, ಇವರು ಇದನ್ನು ಸಾರು ಅಂತ ಹೇಳ್ತಾರೆ. ಇದನ್ನು ಹಾಕಿ ಯೂಸ್ ಮಾಡಾದ್ಮೇಲೆ ಇನ್ನು ಆ ಕಡೆ ಎಕ್ಸಿಟಲ್ಲಿ ಒಂದು ಬಕೆಟ್ ಇರುತ್ತೆ, ಅಲ್ಲಿ ಹಾಕಿದ್ರೆ ಅವ್ರು ಅಲ್ಲಿಂದ ವಾಶಿಗೆ ತೊಗೊಳ್ತಾರೆ. ಸೊ ನೋಡಿ ಈ ಥರ ಹಾಕ್ಬಿಟ್ಟೇ ಹೋಗಬೇಕು ನಾವು. ಈ ರೀತಿ ಪಟ್ಟಿ ಕೂಡ ಹಾಕ್ಬೋದು ಮತ್ತು ಇದನ್ನು ಹಾಕ್ಬೋದು. ಸೊ ನಾವು ಅವ್ರು ಹೇಳಿದ್ರು ಹಾಕ್ಬೋದು ಇದನ್ನು ಅಂತ ಹೇಳಿದ್ರು. ಸೊ ನಾವು ಹಾಗಾಗಿ ಎರಡನ್ನೂ ಹಾಕಿ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು. ಟೆಂಪಲ್ ಆಗಲೇ ಹೇಳ್ದಂಗೆ ಈ ಟೆಂಪಲಲ್ಲಿ ಬಂದ್ಬಿಟ್ಟು ಇಲ್ಲಿ ಎಲ್ಲ ದೇವರನ್ನೇ ಮೇಯ್ನಾಗಿ ಇಲ್ಲಿ 3 ದೇವರುಗಳನ್ನ ಇವರು ತುಂಬ ಪೂಜೆ ಮಾಡ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಇದು 3ನ್ನ ಇದು ಮಾಡ್ತಾರೆ. ಆಮೇಲೆ ಇಲ್ಲಿ ಹಿಂದೂ ಫಾಲೋವರ್ಸು, ಹಿಂದೂ ಟ್ರೆಡಿಷನಲ್ನ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಅಂತಲೇ ಹೇಳ್ಬೋದು ಇಂಡೋನೇಷ್ಯಾದಲ್ಲಿ. ಇಲ್ಲಿ ಅವರು ಇದನ್ನು ಏನು ವರ್ಷಿಪ್ ಮಾಡ್ತಾರೆ ಅದನ್ನು ಸಾಂಗ್ ಅಯಾಂಗ್ ವಿಧಿ ವಾಸ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಬ್ರಹ್ಮ, ವಿಷ್ಣು, ಶಿವ ಅಂತ ಹೇಳ್ಬಿಟ್ಟು ಈ 3 ದೇವ್ರನ್ನ ತುಂಬ ಮೇನ್ ಗಾಡಾಗಿ ಇಲ್ಲಿ ಪೂಜೆ ಮಾಡ್ತಾರೆ. ಅದ್ರ ಜೊತೆಗೆ ಗಣೇಶನೂ ಇದೆ ಮತ್ತು ಸರಸ್ವತಿನೂ ಕೂಡ ತುಂಬ ಫಾಲೋ ಮಾಡ್ತಾರೆ. ತುಂಬ ಕಲ್ಚರಲ್ ಕಂಟ್ರಿ ಅಂತಲೇ ಹೇಳ್ಬೋದು. ಅದರಲ್ಲಿ ಎಸ್ಪೆಷಲಿ ಬಾಲಿಯಲ್ಲಂತೂ ತುಂಬ ಹಿಂದೂಯಿಸಮ್ನ ನೋಡ್ಬೋದು. ಆಮೇಲಿಂದ ಇಲ್ಲಿ ಬಾಲಿಯನ್ಸ್ ಅಂತ ಏನು ಹೇಳ್ತಾರೆ ಅವರಂತೂ ಲೈಕ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ರದ್ದು ಶಾಪ್ ಮುಂದೆ ನೈವೇದ್ಯ ಪ್ರಸಾದ ಥರ ಎಲ್ಲ ಇಟ್ಟು ತುಂಬ ಕಲ್ಚರಲ್ ಆಗೇ ಇದು ಮಾಡ್ತಾರೆ. ಸೊ ಇದು ನೋಡಿ ಇಲ್ಲಿ ಬಂದು ನಾವು ಈ ಟೆಂಪಲ್ ಉದುದು ಟೆಂಪಲ್ ಏನಿದೆ, ಉಲುವಾತ್ ಟೆಂಪಲ್ ಏನಿದೆ, ಇಲ್ಲಿ ಒಂದು ಕೇಚಕ್ ಡ್ಯಾನ್ಸ್ನ ಮಾಡ್ತಾರೆ. ಅದು ರಾಮಾಯಣನ ರೆಪ್ರೆಸೆಂಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆಗಲಿ ಬೇರೆ ಏನೂ ಇಲ್ಲ. ಅದೇ ರೀತಿ ಅವರು ಜಸ್ಟ್ ಅಲ್ಲಿ ಏನು ಮಾಡ್ತಾರೆ, ಒಂದು 90 ಮೆಂಬರ್ಸ್ ಅಷ್ಟು ಅವರು ಡ್ಯಾನ್ಸ್ ಮಾಡ್ತಾರೆ. ಅವರು ಜಸ್ಟ್
ಕಚ್ 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 ಅಂತ ಒಂದು ಕೇಚಕ್ ಡ್ಯಾನ್ಸ್, ಅದನ್ನು ಅದೇ ರೀತಿ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ. ಆ ಪ್ರೊನೌನ್ಸಿಯೇಷನಿಂದನೇ ಅವರು ಅದನ್ನು ಫುಲ್ ರಾಮಾಯಣನ ಅವರು ಅದರಲ್ಲಿ ಎಕ್ಸಿಕ್ಯೂಟ್ ಮಾಡಿ ನಮಗೆ ತೋರಿಸ್ತಾರೆ. ಸೊ ಅದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಡ್ರಾಮಾಗೆ ನಾನು ಆಗಲೇ ಹೇಳ್ದಂಗೆ ಯಾವುದೇ ರೀತಿಯಾದ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ನ ಯೂಸ್ ಮಾಡ್ದೇನೆ ಆಲ್ಮೋಸ್ಟ್ 60 to 70 ಮೆಂಬರ್ಸ್ ಕಚ್ 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 ಅಂತ ಒಂದು ಚಾಂಟ್ ಮೂಲಕ ಹೇಳಿ ಈ ಡ್ರಾಮಾನ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಇದು 60 ಮಿನಿಟ್ಸ್ ತೊಗೊಳುತ್ತೆ. ಆಲ್ಮೋಸ್ಟ್ ಪರ್ ಪರ್ಸನ್ ಬಂದ್ಬಿಟ್ಟು 640 to 700 ರುಪೀಸ್ ಇರುತ್ತೆ, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎಲ್ಲ ಸೇರಿ. ಸೊ ನಮ್ಮ 6 ಮೆಂಬರ್ಸ್ಗೆ ನಾವು 9 lakh ಕೊಟ್ವಿ, ಅಂದರೆ ಇಂಡೋನೇಷ್ಯಾ ರುಪೀಸ್ ಪ್ರಕಾರ 4,500 ಇರುತ್ತೆ. ಇದು ಯೂಶಲಿ 2 times ನಡೆಯುತ್ತೆ. 5 o'clock ಮತ್ತು 7 o'clock ಸನ್ಸೆಟ್ ಟೈಮಲ್ಲೇ ನಡೆಯುತ್ತೆ. ಡೇ ಟೈಮ್ ಎಲ್ಲ ಇರಲ್ಲ, ಈವ್ನಿಂಗ್ ಟೈಮಲ್ಲೇ ಇರುತ್ತೆ. ಸೊ ನಾವು ಈ ಡ್ರಾಮಾ ಎಲ್ಲ ಮುಗಿಸಿ ಆಚೆ ಬರೋ ಅಷ್ಟರೊಳಗಡೆ ಈವ್ನಿಂಗ್ ತುಂಬ ಲೇಟ್ ಈವ್ನಿಂಗ್ ಆಗಿತ್ತು. ಸೊ ಅಲ್ಲೇ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಬಾಲಿ ಕಾಫಿನ ನಾವು ಎಂಜಾಯ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಕುಕೀಸ್ ಎಲ್ಲ, ಅಲ್ಲಿ ಎಲ್ಲ ಕುಕೀಸ್ ಕೂಡ ಎಗ್ ಕಂಟೆಂಟ್ ಇರುತ್ತೆ. ಸೊ ನಮಗಂತೂ ಯಾವ್ದು ತೊಗೊಳ್ಳೋದು ತಿನ್ನೋದು ಅಂತ ಇದಾಗ್ತಾಯಿತ್ತು. ಸೊ ಹಂಗಾಗಿ ನಾವು ಜಸ್ಟ್ ಬಾಲಿ ಕಾಫಿ ಕುಡಿದು ಬಂದು ತುಂಬ ಸುಸ್ತಾಗಿತ್ತು. ಸೊ ಸಿಟಿ ಸೆಂಟರಲ್ಲೇ ಬಂದು ನಾವು ಡಿನ್ನರ್ ಮಾಡಿದ್ವಿ. ಏಕೆಂದರೆ ಎಲ್ಲ ಕಡೆ ವೆಜ್ ರೆಸ್ಟೋರೆಂಟ್ ಸಿಗೋದು ತುಂಬ ಕಷ್ಟ ಆಯಿತು. ಸೊ ನಾನ್ ವೆಜಿಟೇರಿಯನ್ಸ್ ಹೇಗೋ ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ನಮಗಂತೂ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು ಫುಡ್ ವಿಚಾರದಲ್ಲಿ. ಸೊ ಹಾಗಾಗಿ ನಾವು ಬೆಳಿಗ್ಗೆ ಎಲ್ಲ ಫ್ರೂಟ್ಸು ಗಿಟ್ಸ್ ಈ ಥರನೇ ತಿಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಬರೀ ನಾವು ಡಿನ್ನರಲ್ಲಿ ಬ್ರೇಕ್ಫಾಸ್ಟ್ ಅಷ್ಟೇ, ಮಿಕ್ಕಿದೆಲ್ಲ ಒಂಥರ ಫಾಸ್ಟಿಂಗ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 6 days. ಡಿನ್ನರ್ ಮುಗಿಸಿ ಹಾಗೆ ಒಂದು ಸ್ವಲ್ಪ ಸ್ಟ್ರೀಟ್ ವಾಕ್ ಮಾಡಿ ನಾವು ಹೋಟೆಲ್ಗೆ ಹೋಗೋ ತನಕ ಆಲ್ಮೋಸ್ಟ್ 12 o'clock ಆಗೋಯಿತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದು ನಾವು ನಮ್ಮ ಗಣೇಶನ ಸ್ಮರಣೆ ಮಾಡಿ ಹನುಮಾನ್ ಚಾಲೀಸ್ ಎಲ್ಲ ಕೇಳಿ ನಮ್ಮ ಡೇನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅವ್ರು ಮತ್ತೆ 8 o'clock ಪಿಕಪ್ ಇದೆ ಅಂತ ಹೇಳಿದ ಡ್ರೈವರು. ಸೊ ಹಾಗಾಗಿ ನೋ ಆಪ್ಷನ್, ನಾವು ಎಷ್ಟೇ ರಾತ್ರಿಗೆ ಬರಲಿ ನಾವು ಬೆಳಿಗ್ಗೆ ಎದ್ದು ಹೋಗಲೇಬೇಕಾಗಿತ್ತು. ಸೊ ಕಂಪೇರ್ ಟು ಸಿಂಗಾಪುರ್ ಆ್ಯಂಡ್ ಆಲ್, ಇಲ್ಲಿ ಸ್ವಲ್ಪ ಅಷ್ಟು ಟೈಮ್ನ ಫಾಲೋ ಅಪ್ ಮಾಡಲ್ಲ. ಲೈಕ್ ಶಾರ್ಪ್ 8 ಅಂದರೆ 8 ಆ ಥರ ಎಲ್ಲ ಸ್ವಲ್ಪ ಒಂದು 10-15 minutes ಈಚೆ ಆಚೆ ಆದ್ರೂ ಏನು ಇದು ಮಾಡ್ತಾ ಇರಲಿಲ್ಲ. ಸೊ ನಚ್ಚಿ ಅಂತೂ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದಾರೆ. ಅವರು ಡ್ರೈವರ್ಗೆ ಕಾಲ್ ಮಾಡ್ತಾಯಿದ್ರು 8:30 ನಾವು ಲಾಬಿ ಹತ್ರ ಬರ್ತೀವಿ ಅಂತ ಹೇಳಿಬಿಟ್ಟು. ಸೊ ಬ್ರೇಕ್ಫಾಸ್ಟ್ಗೆ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ರೆಡಿಯಾಗಿ ಆಲ್ರೆಡಿ ಅವ್ರು ಲಾಬಿನಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಇವನ್ ಅವರು ಕೂಡ ಎಲ್ಲ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮುಗಿಸಿ 8:30 ಆ ಥರ ನಮ್ಮದು ಪಿಕಪ್ ಸ್ಟಾರ್ಟ್ ಆಯಿತು. ನಮ್ಮದು ಬ್ರೇಕ್ಫಾಸ್ಟ್ ಹೇಗಿರುತ್ತೆ ನೋಡಿ, ಎಷ್ಟು ವೆರೈಟಿ ಆಫ್ ಬ್ರೇಕ್ಫಾಸ್ಟ್ ಇತ್ತು. ಬಟ್ ನಮಗೆ ಆಪ್ಷನ್ ಇರೋದೇ ಬರೀ ಫ್ರೂಟ್ಸು ಮತ್ತು ಜ್ಯೂಸು ಬ್ರೆಡ್ ಇಷ್ಟೇ. ಯಾಕಂದರೆ ಮಿಕ್ಕಿದೆಲ್ಲ ಅಲ್ಲಿ ನಿಮಗೆ ಏನಿದೆ ಬೀಫು ಮತ್ತು ಹಾಟ್ ಡಾಗು, ಚಿಕನ್ನು ಈ ಥರ ತುಂಬ ನಾನ್ ವೆಜ್ಗೆ ತುಂಬ ಆಪ್ಷನ್ ಇತ್ತು. ಸೊ ನಮಗೆ ಗೊತ್ತಲ್ಲ, ಏನು ತಿನ್ನಂಗಿಲ್ಲ. ಸೊ ಹಾಗಾಗಿ ನಾವು ಮೇನ್ ಏನು ಬೇಕೋ ಅದನ್ನು ತೊಗೊಂಡ್ವಿ. ಬನ್ನಿ ನಮ್ಮದು ಬ್ರೇಕ್ಫಾಸ್ಟಲ್ಲಿ ಏನೇನಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ತೋರಿಸಿ. ನೋಡಿ, ಈ ಥರ ಬೇಕಿಂಗ್ ಐಟಮ್ ಏನಿತ್ತು ಅದನ್ನು ಬೇಕಾದರೂ ತೊಗೋಬೋದು. ಬಟ್ ಅದರಲ್ಲೂ ಕೂಡ ಎಗ್ ಕಂಟೆಂಟ್ ಇತ್ತಿತ್ತು. ಹಂಗಾಗಿ ನಾವು ಯಾವುದನ್ನು ತೊಗೊಳಕ್ಕೆ ಆಗಲಿಲ್ಲ. ಜಸ್ಟ್ ಆಲ್ 5 days ನಮ್ಮದು ಬ್ರೇಕ್ಫಾಸ್ಟ್ ಬರೀ ಫ್ರೂಟ್ಸು, ಜ್ಯೂಸು, ಬ್ರೆಡ್ ಇತ್ತು ಅಷ್ಟೇ. ಇಲ್ಲ ವೆಜಿಟೇಬಲ್ ಯಾವುದು ಒಂದು ಸೊಂಡಿಗೆ ತಿನ್ನಕ್ಕೆ ಹೋಗ್ಬೇಡ ಅದಲ್ಲ. ಬಿಡು ಅದು ಚಿಕನ್ ಐತೆ ಅಲ್ಲ, ಚಿಕನ್ ಇದೆ, ಹಾಲು ಗೋಬಿ, ಪೂರಿ ಇಟ್ಟಿದ್ದಾರೆ. ಬನ್ನಿ
ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಡೇ ಟು ಸೈಟ್ ಸೀಯಿಂಗ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ನಾವು ಹೋಗಿದ್ದಂತ ಹೇಳಿದ್ರೆ ಮಂಕಿ ಫಾರೆಸ್ಟು. ಈ ಮಂಕಿ ಫಾರೆಸ್ಟು ನಿಮಗೆ ಹಾರ್ಡ್ಲಿ ಒಂದು 2 hours ಸಾಕಂತ ಅನಿಸುತ್ತೆ. ಅದಕ್ಕಿಂತ ಜಾಸ್ತಿ ಏನು ಟೈಮಿಂಗ್ಸ್ ಬೇಕಾಗಲ್ಲ. ಅಂದರೆ ಲೈಕ್ ಅಲ್ಲಿ ತುಂಬ ಮಂಕಿಗಳಿದೆ. ನೀವು ಅದ್ರ ಜೊತೆ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಬೇಕಂತ ಹೇಳಿದ್ರೆ ಸ್ವಲ್ಪ ಸ್ವೀಟ್ ಕಾರ್ನ್ ಎಲ್ಲ ಕೊಟ್ಬಿಟ್ಟು ನೀವು ಫೋಟೋಸ್ನ ತೊಗೋಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಅಂದರೆ ನಾವು ಆಗಲೇ ಹೇಳಿದಂಗೆ ತುಂಬ ಏನು ವೈಡ್ ಆಗಿಲ್ಲ. ಸೊ ನಿಮಗೆ ವಿತಿನ್ 1.5-2 hours ಮುಗಿಸ್ಬೋದು. ತುಂಬ ಡೀಪಾಗಿ ನೋಡ್ತೀವಿ ಅಂದರೆ ಇನ್ನೊಂದು 2.5 hours ಇರುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನು ಟೈಮ್ ತೊಗೋಬಹುದು ಬಟ್ ನಾವಂತೂ ವಿತಿನ್ 1 hour ಮುಗಿಸ್ಬಿಟ್ವಿ. ಇಲ್ಲಿ ನೋಡಿ ಹೋಗ್ತಾನೆ ಕೇವಿ ಇದೆ, ಅದರಲ್ಲಿ ತುಂಬ ಬ್ಯಾಟ್ಸ್ ಇತ್ತು. ಏನು ಸೌಂಡ್ ಮಾಡ್ತಾ ಇತ್ತಂತ ಹೇಳ್ತೀರಾ, ನಾನು ಹೇಳ್ತಾ ಇದ್ದೆ ಏನು ಇಷ್ಟೊಂದು ಬ್ಯಾಟ್ಸ್ ಇದೆ. ಈಗ ನಮ್ಮ ಮನೆ ಮಾವಿನ ಮರದಲ್ಲೂ ಬ್ಯಾಟ್ಸ್ ಇತ್ತು. ಸೊ ನಮಗೇನಂತ ಸ್ಪೆಷಲ್ ಅನಿಸಿಲ್ಲ. ಬಟ್ ಇದು ಕೇವ್ ಥರ ಇದ್ದಿದ್ರಲ್ಲಿ ಹೋಗಿದ್ರಿಂದ ಏನೋ ಒಂಥರ ಡಿಫ್ರೆಂಟಾಗಂತ ಅನಿಸ್ತಾ ಇತ್ತು. ಇಲ್ಲಿ ಸ್ವಲ್ಪ ಹುಷಾರಾಗಿ ಇಟ್ಕೊಬೇಕು ಕ್ಯಾಮ್ರಾ ಮೊಬೈಲ್ಗಳೆಲ್ಲದೂ. ಯಾಕೆ ಅಂತ ಹೇಳಿದ್ರೆ ಇದು ಏನು ಮಂಕಿಗಳೆಲ್ಲ ಹತ್ರನೇ ಬಂದು ಇದನ್ನು ಏನು ಕ್ಯಾಮ್ರಾಗಳೆಲ್ಲ ಕಿತ್ಕೊಂಡು ಹೋಗೋದೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನಾನು ತುಂಬ ಜನ ಬೇರೆ ಲಾಗರ್ಸಲ್ಲೂ ಕೂಡ ನೋಡಿದೆ, ಅವ್ರುಗಳದ್ದು ಪಾಪ ಎಷ್ಟೊಂದು ಜನದ್ದು ಕ್ಯಾಮ್ರಾಗಳೆಲ್ಲ ತೊಗೊಂಡು ಹೋಗ್ಬಿಟ್ಟಿತ್ತು. ಸೊ ನಾನು ಅದು ನೋಡಿದರೆ ನಾನು ಸ್ವಲ್ಪ ಹುಷಾರಾಗೇ ಇದ್ದೆ. ನನ್ನ ಹ್ಯಾಂಡಿ ಕ್ಯಾಮ್ ಇದನ್ನೆಲ್ಲದೂ ತುಂಬ ಚೆನ್ನಾಗಿ ಇಟ್ಕೊಂಡಿದೆ, ಯಾಕೆಂದರೆ ಯಾಕಬೇಕು ಅಂತ ಹೇಳಿ. ಸೊ ಇದು ಅಲ್ಲಲ್ಲೇ ಕಾಫಿ ಶಾಪ್ಸ್ ಕೂಡ ಇದೆ, ನೀವು ಅಲ್ಲೂ ಕೂಡ ರಿಫ್ರೆಶ್ಮೆಂಟ್ ಎಲ್ಲ ತೊಗೋಬೋದು. ಬಟ್ ತುಂಬ ಎಲ್ಲ ಕಡೆಯೂ ಕ್ಲೀನ್ಲಿನೆಸ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಇಷ್ಟ ಆಗುತ್ತೆ. ಇದು ಇಲ್ಲೇ ಅಂತಲ್ಲ, ಆಲ್ ಓವರ್ ಬಾಲಿ ನೀವು ಎಲ್ಲೇ ಹೋಗಲಿ ತುಂಬ ನೀಟಾಗಿ ಅವರು ಇದನ್ನು ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ತುಂಬ ಚೆನ್ನಾಗಿರೋ ಗ್ರೀನರಿನ, ಇದು ಆರ್ಟಿಫಿಷಿಯಲ್ ಆಗಿಲ್ಲ. ಲೈಕ್ ಇದನ್ನು ಎಲ್ಲದನ್ನು ಯಾವುದೂ ಕೂಡ ಆರ್ಟಿಫಿಷಿಯಲ್ ಆಗಿ ಏನು ಇದನ್ನು ಇದು ಮಾಡಿಲ್ಲ. ಅದು ಇಲ್ಲಿ ಒಂದು ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಫಾರಿನರ್ಸ್ ಇದ್ದಾರೆ. ನನ್ನ ಹೇಳ್ದ ಹಾಗೆ ಎಷ್ಟು ಜನ ಫಾರಿನರ್ಸ್ ಬರ್ತಾರೆ ಇಲ್ಲಿ ಬಾಲಿಗೆ ಅಂತ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನಾನು. ಯಾವ ಕಡೆ ನೋಡಿದ್ರೂ ಅವರೇನೇ ಇದ್ದಾರೆ. ಅಥವಾ ನಮ್ಮ ಟೂರಿಸ್ಟ್ ಪ್ಲೇಸ್ಗೆ ಹೋಗಿದ್ದಕ್ಕೇನೋ ಅಲ್ಲೆಲ್ಲ ಇರ್ಬೋದೇನೋ, ಬಟ್ ಬೇರೆ ಕಡೆ ನೋಡಿದ ಕಡೆನೂ ಕೂಡ ಈಗ ಅಲ್ಲೂ ತುಂಬ ಜನ ಫಾರಿನರ್ಸ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇದು ಮಂಕಿ ಫಾರೆಸ್ಟ್. ಚೆನ್ನಾಗಿದೆ. ಇದರಲ್ಲೂ ಕೂಡ ಒಂದು ಆರ್ಟಿಫಿಷಿಯಲ್ ಫಾಲ್ಸ್ ಒಂದೇನೋ ಮಾಡಿದ್ದಾರೆ ನೋಡಿ, ಅದನ್ನು ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಇದಾದಮೇಲಿಂದ ನಾವು ಇಲ್ಲಿಂದ ಉಗುದ್ದು ಮಾರ್ಕೆಟ್ಗೆ ಹೋದ್ವಿ. ಸೊ ಅದು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಆಯಿತು. ಅದು ತುಂಬ ಚೆನ್ನಾಗಿದೆ. ಅಲ್ಲಿ ನಿಮಗೆ ಎಲ್ಲ ರೀತಿ ಹ್ಯಾಂಡಿಕ್ರಾಫ್ಟ್ ವರ್ಕ್ ನೋಡ್ಬೋದು. ನಾನು ಕೂಡ ಬ್ಯಾಗ್ಸ್ಗಳು ತೊಗೊಂಡೆ 2-3 ಚೆನ್ನಾಗಿತ್ತು. ಅದರ ಹ್ಯಾಂಡ್ಮೇಡ್ ಬ್ಯಾಗ್ಸ್ಗಳದು ಇಲ್ಲಿ ತುಂಬ ಫೇಮಸ್. ಅಂದರೆ ಇಲ್ಲಿದು ಲೋಕಲ್ದು ಏನಿದೆ ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ಅಲ್ಲಿ ಸೇಲ್ ಮಾಡ್ತಾರೆ. ಅಂದರೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ನೀವು ಇಲ್ಲಿ ಎಲ್ಲ ಅಲ್ಲಿ ಬಾಲಿ ಟ್ರೆಡಿಷನಲ್ ಥಿಂಗ್ಸ್ನ ಏನು ವಸ್ತುಗಳನ್ನ ನಾವಿಲ್ಲಿ ನೋಡ್ಬೋದು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಟ್ರಾಫಿಕ್ಕೂ ಅಷ್ಟೇನೆ, ನಮ್ಮನ್ನ ಬಿಡ್ತಾರೆ, ಅವರಲ್ಲಿ ವೆಯ್ಟಿಂಗ್ಗೆ ಬಿಡಲ್ಲ. ಮತ್ತು ಪಾಪ 3 ಸರ್ಕಲ್ ಮಾಡ್ಕೊಂಡು ಬಂದು ನಮ್ಮನ್ನ ವೆಯ್ಟ್ ಮಾಡ್ತಾಯಿದ್ರು. ಸೊ ಉಗುದ್ ಮಾರ್ಕೆಟ್ ಶಾಪಿಂಗ್ ಮಾರ್ಕೆಟಿಂದ ನಾವು ನೆಕ್ಸ್ಟ್ ಬಂದುಬಿಟ್ಟು ರೇಸ್ ಟೆರೆಸ್ಗೆ ಹೋದ್ವಿ. ಸೊ ಇಲ್ಲೂ ಕೂಡ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಅದು ಕೇಕ್ ಪೀಸ್ ಥರ ಇದೆ. ಅವರೆಲ್ಲ ಎಷ್ಟು ಚೆನ್ನಾಗಿ ಇದು ಮಾಡಿದ್ರೆ, ನಮ್ಮದೆಲ್ಲ ಫ್ಲ್ಯಾಟ್ ಇದಿರುತ್ತೆ, ಇವ್ರದ್ದು ಈ ಥರ ಇದೆ. ಬಟ್ ಅದನ್ನು ಅವ್ರು ಎಷ್ಟು ಚೆನ್ನಾಗಿ ಗ್ರೀನರಿನ ಅವರು ಅಲ್ಲೊಂದು ವ್ಯೂ ಪಾಯಿಂಟ್ ಮಾಡಿ, ಅಲ್ಲೊಂದು ಫೋಟೋ ಸ್ಪಾಟ್ ಮಾಡಿ, ಈ ರೀತಿ ಎಲ್ಲ ಸ್ವಿಂಗು ಕುತ್ಕೊಳ್ಳೋಕ್ಕೆ ಈ ಥರದ್ದೆಲ್ಲ ಮಾಡಿ ಎಷ್ಟು ಚೆನ್ನಾಗಿ ಅಟ್ರ್ಯಾಕ್ಷನ್ ಮಾಡಿದ್ದಾರೆ ನೋಡಿ. ಅದಕ್ಕೆ 10K ಏನೋ ಒಂದು ಇದರಲ್ಲಿ ನಾವು ಈ ಥರ ಫೋಟೋಸ್ ತೊಗೊಳಕ್ಕೆ ಆ ಥರ ಇತ್ತು. ಬಟ್ ಇದು ಒಳಗಡೆ ಹೋಗೋಕ್ಕೆ ಎಂಟ್ರಿ ಫೀಸ್ ಬೇರೆ ಇರುತ್ತೆ. ಬಟ್ ಅದೆಲ್ಲ ಫೋಟೋ ಸ್ಪಾಟ್ಸ್ ಏನಿರುತ್ತೆ ಅಲ್ಲೆಲ್ಲ ಫೋಟೋಸ್ ತೊಗೊಳಕ್ಕೆ 10K ಎಲ್ಲ ಕೊಟ್ಟು ನಾವು ಫೋಟೋಸ್ ತೊಗೋಬೇಕಾಗಿತ್ತು. ಸೊ ಇಲ್ಲಿಗೆ ಹೋಗೋ ತನಕ ನಮ್ಗೆ ಆಲ್ಮೋಸ್ಟ್ ಈವ್ನಿಂಗೇ ಆಗಿಬಿಟ್ಟಿತ್ತು. ಯಾಕೆಂದರೆ ನಾವು ಲಂಚೆಲ್ಲ ಮುಗಿಸಿ ನಾವು ಉಗುದ್ ಮಾರ್ಕೆಟಿಂದ ಬಂದು ಲಂಚ್ ಮುಗಿಸಿ ಆಮೇಲೆ ನಾವು ಇದ್ದೇವೆ ರೇಸ್ ಟೆರೆಸ್ಗೆ ಬಂದಿದ್ದು. ಸೊ ಹಾಗಾಗಿ ಚೆನ್ನಾಗಿತ್ತು. ಈವ್ನಿಂಗ್ ಸನ್ಸೆಟ್ ಟೈಮ್ ಥರನೇ ಆಗಿದ್ದರಿಂದ ಅದು ಇನ್ನೂ ಒಳ್ಳೆ ತುಂಬ ಚೆನ್ನಾಗಿ ಕಾಣಿಸ್ತು. ನಾವು ಇಲ್ಲಂತೂ ಮೋರ್ ದೆನ್ 1 hour ಸ್ಪೆಂಡ್ ಮಾಡಿದ್ವಿ. ಯಾಕೆಂದರೆ ಇಲ್ಲಿ ತುಂಬ ಅವರು ಫೋಟೋಗೆ ಈ ಥರ ಅಟ್ರ್ಯಾಕ್ಷನ್ಸ್ ಆಗ್ತಿತ್ತಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಫೋಟೋಸ್ಗಳನ್ನ ತೊಗೊಳ್ತಾ ಇದ್ವಿ. ಒಂಥರ ಲೈಕ್ ಆಮೇಲೆ ನಾವು ಸ್ವಿಂಗೆಲ್ಲ ಆಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಇದಿರೋದೆಲ್ಲ ಸ್ವಿಂಗಿಗೆ ಅದೇನೇ ಇಲ್ಲಿ ಅಟ್ರ್ಯಾಕ್ಷನ್ಸ್ ಎಲ್ಲ. ಸೊ ನಾವು ಹೋಗೋಣ ಅಂದ್ಕೊಂಡ್ವಿ. ಬಟ್ ನಮಗೆ ಲಾಸ್ಟ್ ಡೇ ನಮಗೆ ಅದು ಇದೆ, ಅಲ್ಲೇ ಹೋಗೋದೇನೇ ಇದೆ ಅಂತ ಹೇಳಿದ್ರಿಂದ ನಾವು ಸ್ವಿಂಗದಕ್ಕೆ ನಾವು ಇಲ್ಲಿ ಹೋಗಲಿಲ್ಲ.
ಲಾಸ್ಟ್ ಡೇ ಹೋಗೋಣ ಅಂತೇಳಿ. ಬಟ್ ನಾವು ಜಸ್ಟ್ ಇಲ್ಲಿ ಫೋಟೋದು ಸ್ಪಾಟ್ ಏನಿದೆ ಅಲ್ಲಲ್ಲೇ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಆ ನೇಚರ್ನ ಎಂಜಾಯ್ ಮಾಡಿಬಿಟ್ಟು ಬಂದ್ವಿ. ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಇದಂತೂ ನನಗೆ ಸಖತ್ತು ಮೋಸ್ಟ್ ಇಷ್ಟ ಆಗಿದ್ದ ಜಾಗ ಅಂದರೆ ಇದೆ ಅಂತಲೇ ಹೇಳ್ಬೋದು. ಗ್ರೀನರಿ ಇಷ್ಟಪಡೋರ್ಗಂತೂ ಇದನ್ನ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಡೇಂಜರ್ ಇದು ಸಿಡಿದು ಬಿಟ್ರೆ ಎಷ್ಟೋ ಕಿಲೋಮೀಟರ್ ತನಕ ಹೋಗ್ಬಿಡುತ್ತೆ. ಇದು ಪ್ರಾಬ್ಲಮ್ ಇದು. ಅಲ್ಲಿಗೆ ಹೋಗ್ತಾ ಇರೋದಿದೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ ಮೇಡಮ್, ವ್ಯೂ ಪಾಯಿಂಟ್ಗೆ ಮೇಲೆ ಕರ್ಕೊಂಡು ಹೋಗಲ್ಲ. ಆದ್ರೆ ಅಲ್ಲಿಗೆ ಹೋಗಕ್ಕೆ ಒಂದ್ ದಿನ 4 ಗಂಟೆ ರಾತ್ರಿಗೆ ಟ್ರೆಕ್ಕಿಂಗ್ ಮಾಡ್ಬೇಕಂತ. ನಾವು ನೆಕ್ಸ್ಟ್ ಇಲ್ಲಿಂದ ಮೌಂಟ್ ಅಗೂನ್ ಅಂತ ಹೇಳ್ತಾರೆ, ಅಂದರೆ ಇದನ್ನು ಮೌಂಟ್ ಬಾತೂರ್ ಅಂತಲೂ ಕರೀತಾರೆ. ಅಂದರೆ ಇದು ಆ್ಯಕ್ಟಿವ್ ವ್ಯಾಲ್ಕೆನೋನ ನಾವಿಲ್ಲಿ ನೋಡ್ಬೋದು. ಇದು ಲಾಸ್ಟ್ ಓವರ್ 200 ಇಯರ್ಸಲ್ಲಿ 25 ಟೈಮ್ಸ್ ಎರಪ್ಷನ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಅಷ್ಟು ಸಲ ಸಿಡ್ದಿದೆ. ಆ್ಯಂಡ್ ಇದಕ್ಕೆ ನಾವು ಟ್ರಕ್ಕಿಂಗ್ ಹೋಗ್ಬೇಕಂದ್ರೆ ಮಿಡ್ ನೈಟ್ ಅಂದರೆ ಅರ್ಲಿ ಮಾರ್ನಿಂಗ್ 2:30 AM ಇಲ್ಲಾಂದರೆ 4 o'clock ಆ ಥರ ಸ್ಟಾರ್ಟ್ ಮಾಡಬೇಕಂತ ಇಲ್ಲಿಗೆ ಟ್ರಕ್ಕಿಗೆ ಹೋಗ್ಬೇಕಂತ ಹೇಳಿದ್ರೆ, ಟ್ರಕ್ಕಿಂಗ್ ಮಾಡಬೇಕಂತ ಹೇಳಿದ್ರೆ. ಇವನ್ 2017 ಮತ್ತು ಬಿಟ್ವೀನ್ 2017-19 ಕೂಡ 2-3 ಸಲ ಇದು ಬ್ಲಾಸ್ಟ್ ಆಗಿದೆ. ಸೊ ಇದು ಆ್ಯಕ್ಟಿವ್ ವ್ಯಾಲ್ಕೆನೋ ಆಗಿರೋದ್ರಿಂದ ಸ್ವಲ್ಪ ಇದು ಡೇಂಜರಸ್ ಅಂತಲೇ ಹೇಳ್ಬೋದು. ಯಾವಾಗ ಏನು ಬೇಕಾದರೂ ಕೂಡ ಆಗ್ಬೋದು. ಆ್ಯಂಡ್ ಇದು ಮೋಸ್ಟ್ ಹೈಯೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿಗೆ ನಾವು ಕೆಳಗಡೆ ಹೋಗ್ಬೇಕಂತ ಹೇಳಿದ್ರೆ ಜೀಪ್ ಕೂಡ ಇದೆ. ಸೊ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಾವು ಹೋಗೋ ತನಕ ತುಂಬ ಲೇಟ್ ಈವ್ನಿಂಗ್ ಆಗಿತ್ತು, ಆಲ್ಮೋಸ್ಟ್ 5 o'clock ತನಕ ಆಗಿತ್ತಲ್ಲ. ಸೊ ಹಾಗಾಗಿ ನಾವು ಏನಕ್ಕೆ ಹೋಗೋದು ಅಂತ ಇಡೀ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ, ಬೇಡ ಅಂತ ಹೇಳಿ. ಆಮೇಲೆ ಇನ್ನೂ ಇಬ್ಬರು ಪೇರ್ಸ್ ಕೂಡ ಅವರು ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಸರಿ ನಾನು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಸೊ ನಾವು ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಹತ್ರ ಬಂದು ಎಲ್ಲ ಸ್ವಲ್ಪ ಸೂಪರ್ ಮಾರ್ಕೆಟಲ್ಲೆಲ್ಲ ತೊಗೊಳ್ತಾ ಇದ್ದೀವಿ. ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಇದಂತ ಅನಿಸ್ತು ಅಂತಲೇ ಹೇಳ್ಬೋದು. ಅಂದರೆ ಎಲ್ಲ ಲೈಕ್ ಸೇಮ್ ನಾವೆಲ್ಲ ಹೇಗೆ ಪರ್ಚೇಸ್ ಮಾಡ್ತೀವಿ ಅದೇ ಥರನೇ. ಇವನ್ ಕರೆನ್ಸಿಗಳನ್ನು ಕೂಡ ಅಷ್ಟೇ ಕಾರ್ಡ್ ಎಲ್ಲ ಕಡೆನೂ ಯೂಸ್ ಆಗುತ್ತೆ. ಇಲ್ಲೂ ಕೂಡ ಕ್ಯಾಶ್ನ ತೊಗೊಳ್ತಾ ಇದ್ರು. ಕೆಲವು ಕಡೆ ಕ್ಯಾಶೇ ತೊಗೊಳ್ಳಲ್ಲ, ಕಾರ್ಡ್ ತೊಗೊಳ್ತಾರೆ. ಬಟ್ ಮೋಸ್ಟ್ ಆಫ್ ದ ಕಡೆ ಬಾಲಿನಲ್ಲಿ ಕ್ಯಾಶ್ ತೊಗೊಳ್ತಾರೆ, ಕಾರ್ಡ್ ಕೂಡ ಯೂಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಶುಗರ್ ಸಿರಪ್ಪು ಇದು ನೋಡಿ, ಶುಗರ್ ಸಿರಪ್ಪು. ಇದು ಶುಗರು ಕೂಡ ಕೊಟ್ಟಿದ್ದಾನೆ. ಮಳೆ ಬರಂಗ ಹೋಯ್ತು. ವೆದರ್ ಮಾತ್ರ ಸೂಪರ್ ಆಗಿದೆ. ಜೂಟ್ ಟು ವಾಲ್ಕೆನೋ ಇದೇ ಜೀಪಲ್ಲಿ ವಾಲ್ಕೆನೋ ಹೋಗಿ ನೋಡೋದು. ಈ ಕಡೆ ಬಾ, ಲೆಫ್ಟ್ ಸೈಡ್ ಬಾ ನೀನು. ಅಯ್ಯೋ ನನ್ನ ಬಿಡಲ್ಲ. ಬಾ ತಗೋಬಿಟ್ಟಿ ಅದನ್ನ ಆಟೋ. ತುಂಬ ಇಷ್ಟ ಆಯ್ತು. ಅವನಂತೂ ನನ್ನ ಬಿಡ್ತಾ ಇಲ್ಲ. ಅದು ಹಿಡ್ಕೊಂಡು ಹೆಂಗ್ ಹೋಯ್ತೆ ಸಿಂಧು ನೀನು? Big boss, it's cheap already. Hey, scratch, which I saw that was good. This good already. Please, seed and all got I scratch. take another one more, okay. One lakh 30. 1 lakh. 1 lakh no. He is not alone. He is not alone. Someone managing 1 lakh, please. There, boss is there. Our boss. 1 lakh 50, okay. Syrup, sugar syrup. 1 lakh 50, okay. For 1 lakh you give you both. Okay, enough for 1 Hey, lakh. go back. 1 lakh 50. ರಿವೀಲ್ ಅವನೇ ಅಲ್ಲಿ ಅವರು CV ಹೋಗೋರೆ. ಅಲ್ಲೋಡಿ ಫೋಟೋ ಹೊಡಿತಾರಲ್ಲ ಮೇಡಮ್ದು. ಇಲ್ಲಿ ಅಲ್ಲೇ ನಾನು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಹೋದಾಗ ಇದು ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅದೊಂದು ಆಟೋನ ಮತ್ತು ಸೈಕಲ್ನ ನೋಡಿಬಿಟ್ಟೆ. ಅವನಂತೂ ನಾನು ಮಾರ್ಟ್ಗೆ ಹೋದ್ರೂ ಬಿಡ್ತಾಯಿಲ್ಲ, ಮಾರ್ಟಿಂದ ಆಚೆ ಬಂದರೂ ಬಿಡ್ತಾಯಿಲ್ಲ. ಅವ್ನು ರಿಕ್ವೆಸ್ಟ್ ಮಾಡೋದನ್ನು ಕೇಳೋಕ್ಕಾಗದೆ ನಾನು ಅಚ್ಚಿಗಿಲ್ದೆ, ಹೋಗ್ಲಿ ಒಂದು ತೊಗೊಂಬಿಡ್ರಿ, ಯಾಕ್ರಿ ಅವ್ನಿಗೆ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅಂದರೆ ಅವನು ಫಸ್ಟ್ ಹೋಗಿದ ತಕ್ಷಣ ನನಗೆ 2 lakh ಹೇಳ್ದ. ನಾನು ಆಮೇಲೆ ಮಾತಾಡ್ಕೊಂಡು 1 lakhಗೆ ತೊಗೊಂಡ್ವಿ. ಅಂದರೆ 1 lakh ಇಟ್ಸ್ ಈಕ್ವಲ್ಸ್ ಟು 650 to 700 rupees ಬರುತ್ತೆ ಇದಕ್ಕೆ. ಸೊ ಅದನ್ನ ಅಷ್ಟು ರಿಕ್ವೆಸ್ಟ್ ಮಾಡಿ ನಾನು ಆಮೇಲಿಂದ ಅದನ್ನು ತೊಗೊಂಡಿದ್ದಾಯಿತು. ಸೊ ನೆಕ್ಸ್ಟು ನಾವು ಇಲ್ಲಿಂದ ಸಿಟಿಗೆ ಹೊರಟು ನಾವು ಸ್ವಲ್ಪ ಅಲ್ಲೇ ಸ್ಟ್ರೀಟ್ ವಾಕ್ ಎಲ್ಲ ಮಾಡಿ ಶಾಪಿಂಗ್ ಮಾಡಿ ಹೋದ್ವಿ. ಬಟ್ ಅವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡಿದ್ರು, ಡಿನ್ನರ್ಗೆ ಅಂತ ಅವರು ರೆಸ್ಟೋರೆಂಟ್ಗೆ ಹೋದ್ರು. ಸೊ ನಮಗೆ ಬೇಡ, ಮಧ್ಯಾಹ್ನ ತಿಂದಿದ್ದೇನೆ ಹೆವಿ ಆಗಿತ್ತು ಲಂಚ್ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಹಾಗೆ ಸ್ಟ್ರೀಟ್ ವಾಕ್ ಮಾಡಿಬಿಟ್ಟು ಎಲ್ಲ ಅಲ್ಲಿ ನೈಟೆಲ್ಲ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ಅಂದರೆ ಲೈಕ್ ಬೇಡ, ಕ್ಲೋತ್ಸ್ ಎಲ್ಲ ನೋಡೋಣ ಅಂತ ಹೋದ್ವಿ. ಬಟ್ ನನಗೆ ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಬಟ್ ಡಿಸೈನ್ಸ್ ಎಲ್ಲ ಸೇಮ್ ಟು ಸೇಮೇ ಇತ್ತು. ಅಷ್ಟು ವೆರೈಟಿ ಅಂತ ಅನಿಸ್ಲಿಲ್ಲ ನನಗೆ, ಹಾಗಾಗಿ ನಾನು ತೊಗೊಳ್ಳಿಲ್ಲ.
ಹಂಗೂ 4 lakh ತಗೋ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಡಿಸೈನ್ಸ್ ಎಲ್ಲ ಸೇಮ್ ಅಂತಾನೆ ಅನಿಸ್ತು, ಹಾಗಾಗಿ ನಾನು ತೊಗೊಳ್ಳಿಲ್ಲ. ಸೊ ನಾನು ಆಗಲೇ ಹೇಳ್ದಂಗೆ ಎಲ್ಲ ಶಾಪ್ಸ್ ಮುಂದೆ ನೈವೇದ್ಯ ಇಡ್ತಾರೆ ಅಂತ ಹೇಳಿದ್ದೀನಿ. ಇದೇ ಥರ ಪ್ರತಿಯೊಂದು ಶಾಪಲ್ಲೂ ಕೂಡ ಒಂದು ಪ್ಲೇಟು, ಅದರಲ್ಲಿ ಒಂದು ಬಿಸ್ಕೆಟು ಇಲ್ಲ ಒಂದು ಚಾಕ್ಲೇಟು, ಗಂಧದ ಕಡ್ಡಿ, ಹೂವು, ಪ್ರತಿಯೊಂದು ಶಾಪಲ್ಲೂ ಕೂಡ ಆಫೀಸ್ ಅಂಗಡಿಗಳ ಮುಂದೆ ನೈವೇದ್ಯ ಥರ ಇಟ್ಟಿದ್ರು. ಸೊ ತುಂಬ ಕಲ್ಚರಲ್ ಕಂಟ್ರಿ ಅಂತಲೇ ಹೇಳ್ಬೋದು ಇದನ್ನು. ಎಷ್ಟು ಅವರು ದೇವ್ರನ್ನ ಫಾಲೋ ಅಪ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಇದನ್ನು ಇದು ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಈಗ ನಾನು ಕೂಡ ನಾನು ಆಫೀಸ್ ಮುಂದೆ ಈ ಥರ ಇಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ನಾವೆಲ್ಲ ಅಂದರೆ ದೇವ್ರ ಮುಂದೆ ಪ್ರಸಾದ ಥರ ಒಂದು ಪ್ಲೇಟಲ್ಲಿ ಇಡ್ತೀವಿ, ಬಟ್ ಇವರೆಲ್ಲ ಶಾಪ್ಸ್ ಮುಂದೆ ಇಡ್ತಾಯಿದ್ರು. ಸೊ ಅದು ನನಗೆ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ಸೊ ನಮಗೆ ಡಿನ್ನರ್ ಬೇಡ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹೆವಿ ಆದಂಗೆ ಅನ್ನೈತೆ, ಯಾಕೆಂದರೆ ಸಂಜೆ ಎಲ್ಲ ಕಾಫಿ ಎಲ್ಲ ಕುಡಿಸಿದ್ದಲ್ಲ. ಸೊ ಹಾಗಾಗಿ ಬೇಡ ಅಂತೇಳಿ ನಾನು ನಚ್ಚಿದ್ರು ಐಸ್ ಕ್ರೀಮ್ಗೆ ಅಂತ ಹೋದ್ವಿ. ನನ್ನ ಫ್ರೆಂಡ್ಸ್ ಅವರೆಲ್ಲ ಡಿನ್ನರ್ಗಂತ ರೆಸ್ಟೋರೆಂಟ್ಗೆ ಹೋದರು. ನಾವು ಬಂದು ಎಲ್ಲ ಕಡೆಯೂ ವೇಫಲ್ಸ್ಗೆಲ್ಲ ಐಸ್ ಕ್ರೀಮ್ ಎಲ್ಲದಕ್ಕೂ ಎಲ್ಲ ವೇಫಲ್ಸ್ಗೂ ಕೂಡ ಎಗ್ ಕಂಟೆಂಟ್ ಇದೆ. ಐಸ್ ಕ್ರೀಮಲ್ಲೆಲ್ಲನೂ ಎಗ್ ಕಂಟೆಂಟ್ ಇತ್ತು. ಬ್ರೌನೀಸ್ ಅಂತ ಆ್ಯಸ್ ಯೂಶುವಲ್ ಇಲ್ಲೇ ಇಂಡಿಯಾದಲ್ಲೇ ಬ್ರೌನೀಸ್ಗೆ ಹೆಂಗೆ ಹಾಕ್ತಾರೆ ಎಲ್ಲ ಹಾಕಲ್ವ. ಸೊ ನಮಗೆ ಸಿಗೋದೇ ಕಷ್ಟ ಆಗ್ತಾಯಿತ್ತು. ಸೊ ಸಂಪೂ ನಮಗೆ ಒಂದು ಫ್ಲೇವರ್ ಸಿಕ್ತು, ನಚ್ಚಿ ಅಲ್ಲೂ ಕೂಡ ಬಂದ್ಬಿಟ್ಟು ಡಯಟ್ ಐಸ್ ಕ್ರೀಮ್ ಕೇಳ್ಬಿಟ್ಟು ರೈಸ್ ಐಸ್ ಕ್ರೀಮ್ ತೊಗೊಂಡ್ರು. ಅದು ಬ್ಲ್ಯಾಕ್ ರೈಸ್ ಐಸ್ ಕ್ರೀಮ್ ತೊಗೊಂಡ್ರು. ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡು ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ. ಸೊ ಇದಾಗಿತ್ತು ನಮ್ಮ ಡೇ 1 ಡೇ 2ದು ಬಾಲಿ ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ಆದಷ್ಟು ನಾನು ನಿಮ್ಮ ಜೊತೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮತ್ತು ನಾಳಿನ ಲಾಗಲ್ಲಿ ನಿಮಗೆ ಮತ್ತಷ್ಟು ಬಾಲಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಅದ್ರ ಬಗ್ಗೆ ಡೀಟೇಲ್ಸ್ನ ನನಗೆ ಗೊತ್ತಿರೋ ಅಷ್ಟು, ನಾನು ತಿಳ್ಕೊಂಡಿರೋ ಅಷ್ಟು ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.